ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ನಿಮ್ಗೆ ನಾನು ಗೌರಿ ಹಬ್ಬಕ್ಕೆ ವಿಶೇಷ ಖೀರಿ ಅಂತೀವಿ ನಮ್ಮ ಕೊಂಕಣಿಸಲ್ಲಿ. ಸೊ ಅದು ಖೀರಿ ಹಾಗೆ ಮಾಡೋದಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಖೀರಿಗೆ ನಾನು ಏನೇನು ಬೇಕು ಅಂತ ನಾನು ಅರ್ಧ ಲೋಟ, ಈ ಲೋಟದಲ್ಲಿ ಅರ್ಧ ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಯಾಕಂದರೆ ಅನ್ನ ಇರುತ್ತೆ, ಆಮೇಲೆ ಹುಳಿ ಇರುತ್ತೆ, ಪಲ್ಯ ಇರುತ್ತೆ, ಕೋಸಂಬರಿ ಇರುತ್ತೆ, ಪಾಯಸ ಇರುತ್ತೆ, ಆಮೇಲೆ ಇನ್ನೊಂದು ಗೌರಿಗೆ ವಿಶೇಷವಾಗಿರುವಂಥ ಸೊಪ್ಪಿನ ಪಲ್ಯ ಇರುತ್ತೆ. ಸೊಪ್ಪಿನ ಪಲ್ಯ ಅನ್ನೋದಕ್ಕಿಂತ ಇನ್ನೊಂದು ಹೆಸರಿದೆ ಅದಕ್ಕೆ, ಆಮೇಲೆ ಹೇಳ್ತೀನಿ ಫ್ರೆಂಡ್ಸ್. ಅದು ಮಾಡಬೇಕಾದ್ರೆ ಹೇಳ್ತೀನಿ. ಇದು ನಾನು ಅರ್ಧ ಲೋಟ ನೋಡಿ ಅಕ್ಕಿ ತೊಗೊಂಡಿದ್ದೀನಿ. ಇಷ್ಟೇ ಸಾಕು, ಯಾಕಂದರೆ ತುಂಬ ಮಾಡಿದರೆ ಎಲ್ಲ ಖಾಲಿ ಆಗಲ್ಲ ಅಂತ ಅರ್ಧ ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಅಕ್ಕಿನ ಚೆನ್ನಾಗಿ 2-3 ಸಲ ಚೆನ್ನಾಗಿ ತೊಳ್ಕೊಳ್ತೀನಿ ಫ್ರೆಂಡ್ಸ್. ನಾನು ಇದನ್ನು ಹಾಗೇ ಇದಕ್ಕೆ ನೀರು ಹಾಕಿಬಿಟ್ಟು ನಾನು ಬೇಯಿಸ್ಲಿಕ್ಕೆ ಇಡ್ತೀನಿ. ನೋಡಿ ಫ್ರೆಂಡ್ಸ್, ಅಕ್ಕಿನ 2-3 ಸಲ ತೊಳೆದ್ಬಿಟ್ಟು ನಾನು ಅರ್ಧ ಲೋಟನೇ ಹಾಕಿದ್ದೀನಿ ಫ್ರೆಂಡ್ಸ್. ಅರ್ಧ ಲೋಟ ಅಕ್ಕಿ ಹಾಕಿದ್ದೀನಿ. ಚೆನ್ನಾಗಿ 2-3 ಟೈಮ್ಸ್ ತೊಳ್ಕೊಂಡಿದ್ದೀನಿ. ನೋಡಿ, ಈ ಥರ ಪಾತ್ರೆಯಲ್ಲಿ ನಾನು ಈಗ ಬೇಯಿಸ್ಲಿಕ್ಕೆ ಹಾಕಿದ್ದೀನಿ. ಈಗ ಬೇಯಿಸ್ಬೇಕಾದ್ರೆ ನಮ್ಮ ಗಾರ್ಡನ್ದು ಹಳದಿ ಎಲೆ ನೋಡಿ, ಹಳದಿ ಎಲೆನ ನಮ್ಮ ಪಾಟಲ್ಲೇ ಆಗಿರೋದು ಫ್ರೆಂಡ್ಸ್. ಇದು ಹಳದಿ ಎಲೆನ ಹಾಕ್ತಿದ್ದೀನಿ. ಅದರೊಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್. ಇದು ಚೆನ್ನಾಗಿ ಬೆಂದ ನಂತರ ಒಳ್ಳೆ ಪರಿಮಳ ಬರುತ್ತೆ ಹಳದಿ ಎಲೆದು. ಸೊ ಖೀರಿ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ನಮ್ಮ ಖೀರಿ ರೆಡಿ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಅನ್ನ ನೋಡಿ ಬೇಯ್ತಾ ಇದೆ. ನೋಡಿ ಫ್ರೆಂಡ್ಸ್, ಖೀರಿ ರೆಡಿ ಆಗ್ತಾ ಇದೆ. ಮತ್ತು ನಮ್ಮ ಗಾರ್ಡನ್ದು ಅರಿಶಿನ ಎಲೆ ಅಂದರೆ ಹಳದಿ ಎಲೆ, ಅರಿಶಿನ ಎಲೆ ಅಂದರೆ ಇನ್ನೂ ಒಳ್ಳೆ ಪರಿಮಳ. ಇದಕ್ಕೆ ಹಸು ಗೊಬ್ಬರ ಮತ್ತು ನಮ್ಮ ಮನೆಯದು ಏನಂತೀವಿ ವೆಟ್ ವೇಸ್ಟ್, ಸೊ ಅದು ಆಗಿರೋದ್ರಿಂದ ಒಳ್ಳೆ ಪರಿಮಳ ಫ್ರೆಂಡ್ಸ್ ಇದಕ್ಕೆ. ಫ್ರೆಂಡ್ಸ್, ಚಪ್ಪೆ ಖೀರಿ, ಸೊಪ್ಪೆ ಖೀರಿ ಅಂತೀವಲ್ಲ ಗೌರಿಗೆ ಇವತ್ತು ನೈವೇದ್ಯ ಮಾಡಬೇಕಿದ್ದನ್ನು. ಇದು ಒಂದು ತುಂಬ ಶ್ರೇಷ್ಠ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲರ ಮನೆಯಲ್ಲೂ ಇದೇ ಥರ ಇರುತ್ತೆ. ಸೊಪ್ಪೆ ಖೀರಿ, ಇದು ಉಪ್ಪಿಲ್ಲ, ಖಾರ ಇಲ್ಲ, ಸ್ವೀಟ್ ಇಲ್ಲ, ಏನೇನೂ ಇಲ್ಲ. ಖಾಲಿ ಅರಿಶಿನ ಎಲೆ ಮತ್ತು ಅಕ್ಕಿ ಎರಡೂ ಈ ಥರ ಹಾಕಿ ಬೇಯಿಸಿ. ನೋಡಿ, ಇದನ್ನು ನಾವೆಲ್ಲ ಅಡುಗೆನ ದೇವ್ರಿಗೆ ನೈವೇದ್ಯ ಮಾಡ್ತೀವಿ. ಅದಕ್ಕೆ ನಾನು ತಲೆಸ್ನಾನ ಎಲ್ಲ ಮಾಡಿ ಮಡಿಯಲ್ಲೇ ಅಡುಗೆ ಮಾಡ್ತೀನಿ. ನಮ್ಮ ಮನೆಯವರೆಲ್ಲ ಬೆಳಿಗ್ಗೆ ಎಲ್ಲರೂ ಸ್ನಾನ ಮಾಡ್ಕೊಂಡ್ಬಿಡ್ತಾರೆ ಫಸ್ಟು. ಸೊ ಹಾಗಾಗಿ ಇದು ಕೆಲಸ ಮಡಿಯಲ್ಲಿ ನಡೆಯುತ್ತೆ ನಮ್ಮ ಮನೆಯಲ್ಲಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಆಗ್ತಾ ಇದೆ. ನೋಡಿ, ಖೀರಿ ರೆಡಿ. ಚಪ್ಪೆ ಖೀರಿ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್.